ನಮಸ್ಕಾರ ಸ್ನೇಹಿತರೆ. ಕೆಪಿಎಸ್ಸಿ, ಯುಪಿಎಸ್ಸಿ, ಪಿಎಸ್ಐ, ಪಿಡಿಒ, ಎಫ್ಡಿಎ, ಎಸ್ಡಿಎ ಸೇರಿದಂತೆ ಬಹುತೇಕ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ಪ್ರಶ್ನೆಗಳು ಪದೇ ಪದೇ ಕೇಳಲಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಕೇವಲ 5 ನಿಮಿಷಗಳಲ್ಲಿ ಭಾರತ ಸ್ವಾತಂತ್ರ್ಯ ಚಳುವಳಿಯ 3 ಪ್ರಮುಖ ಹಂತಗಳು, ಪ್ರಮುಖ ನಾಯಕರು, ಪ್ರಮುಖ ಘಟನೆಗಳು ಹಾಗೂ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಮುಖ ಅಂಶಗಳನ್ನು ಸುಲಭವಾಗಿ ತಿಳಿದುಕೊಳ್ಳೋಣ. ಮೊದಲ ಹಂತ ಮಂದಗಾಮಿ ಹಂತ. ಇದು ಕ್ರಿಸ್ತಶಕ 1885ರಿಂದ 1905ರವರೆಗೆ ನಡೆಯುತ್ತೆ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ. ಇದರ ಸ್ಥಾಪಕರು ಎ.ಓ. ಹ್ಯೂಮ್. ಮೊದಲ ಅಧಿವೇಶನ ಮುಂಬೈನಲ್ಲಿ ನಡೆಯುತ್ತೆ. ಮೊದಲ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿ. ಇದರ ಒಟ್ಟು ಪ್ರತಿನಿಧಿಗಳು 72 ಜನ ಇರ್ತಾರೆ. ಈ ಹಂತದ ಪ್ರಮುಖ ನಾಯಕರು ಯಾರಂದರೆ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ. ಇವರು ಬ್ರಿಟಿಷರ ವಿರುದ್ಧ ಹಿಂಸೆಯ ಬದಲು ಮನವಿ ನಿರ್ಣಯಗಳನ್ನು, ಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸಿದರು. ಈ ಅಂಶದಲ್ಲಿ ಕೇಳುವ ಪ್ರಮುಖ ಪ್ರಶ್ನೆಗಳೆಂದರೆ ದಾದಾಬಾಯಿ ನವರೋಜಿಯವರ ಬಗ್ಗೆ ಎಕನಾಮಿಕ್ ಡ್ರೈನ್ ಥಿಯರಿ, ಸಂಪತ್ತಿನ ಹೊರಹರಿವು ಸಿದ್ಧಾಂತ ಕೇಳ್ಬೋದು. ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು. 1892 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಜಾರಿಯಲ್ಲಿರುತ್ತೆ. ನಂತರ ಎರಡನೇ ಹಂತ ತೀವ್ರಗಾಮಿ ಹಂತ. ಇದರ ಅವಧಿ ಕ್ರಿಸ್ತಶಕ 1905ರಿಂದ ಕ್ರಿಸ್ತಶಕ 1917ರವರೆಗೆ ಇರುತ್ತೆ. 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಿದರೆ ಇದರಿಂದ ದೇಶಾದ್ಯಂತ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಇದರ ಪ್ರಮುಖ ನಾಯಕರು ಲಾಲ್ ಬಾಲ್ ಪಾಲ್ ಅಂದರೆ ಲಾಲಾ ಲಜಪತ ರಾಯ್, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ರವರು. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಎಂದರೆ ಬಾಲ ಗಂಗಾಧರ ತಿಲಕ್ ರವರ ಪ್ರಮುಖ ಘೋಷಣೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬುದು ಅವರ ಪ್ರಮುಖ ಘೋಷಣೆಯಾಗಿದೆ. ಈ ಹಂತದ ಪ್ರಮುಖ ಚಳುವಳಿಗಳು ಸ್ವದೇಶಿ ಚಳುವಳಿ, ವಿದೇಶಿ ವಸ್ತುಗಳ ಬಹಿಷ್ಕಾರ, ರಾಷ್ಟ್ರೀಯ ಶಿಕ್ಷಣ ಚಳುವಳಿ. ತೀವ್ರಗಾಮಿಯಲ್ಲಿ ಕೇಳುವಂಥ ಕೆಲವು ಪ್ರಮುಖ ಅಂಶಗಳೆಂದರೆ 1905ರಲ್ಲಿ ಬಂಗಾಳ ವಿಭಜನೆ, ಕ್ರಿಸ್ತಶಕ 1907ರಲ್ಲಿ ಸೂರತ್ ಕಾಂಗ್ರೆಸ್ ವಿಭಜನೆಯಾಗುತ್ತೆ. ಮೂರನೇ ಹಂತ ಗಾಂಧಿಯುಗ. ಕ್ರಿಸ್ತಶಕ 1917ರಿಂದ ಕ್ರಿಸ್ತಶಕ 1947ರವರೆಗೆ ಇದು ಇರುತ್ತೆ. ಕ್ರಿಸ್ತಶಕ 1917ರಿಂದ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ಚಳವಳಿಯ ಪ್ರಮುಖ ನಾಯಕರಾಗಿರ್ತಾರೆ. ಅವರು ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಬ್ರಿಟಿಷರ ಆಡಳಿತವನ್ನು ಎದುರಿಸ್ತಾರೆ. ಈ ಚಳುವಳಿಯ ಪ್ರಮುಖ ಅಂಶಗಳು 1920ರಲ್ಲಿ ಅಸಹಕಾರ ಚಳವಳಿ ಪ್ರಾರಂಭ, 1930ರಲ್ಲಿ ದಂಡಿ ಉಪವಾಸ ಸತ್ಯಾಗ್ರಹ ಹಾಗೂ ಸಿವಿಲ್ ಅಸಹಕಾರ ಚಳವಳಿ, 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೆಯುತ್ತೆ. ಈ ಸಂದರ್ಭ ಸುಭಾಷ್ ಚಂದ್ರ ಬೋಸ್ ರವರು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬುತ್ತಾರೆ. ಇವರ ಪ್ರಮುಖ ಘೋಷಣೆ ಏನಾಗಿತ್ತು ಅಂದರೆ ಮಾಡು ಇಲ್ಲವೇ ಮಡಿ. ಅಂತಿಮವಾಗಿ 15 ಆಗಸ್ಟ್ 1947ರಲ್ಲಿ ಭಾರತ ಬ್ರಿಟಿಷರ ಆಡಳಿತದಿಂದ ಸ್ವತಂತ್ರ ಪಡೆಯಿತು. ಆದರೆ ಇದೇ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳು ವಿಭಜನೆಯಾಯಿತು. ಪರೀಕ್ಷೆಯಲ್ಲಿ ನೆನಪಿನಲ್ಲಿಡಬೇಕಾದ ಕೆಲವು ಪ್ರಮುಖ ವರ್ಷಗಳು: 1985ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ಇದರ ಅಧ್ಯಕ್ಷರು ಎ.ಓ. ಹ್ಯೂಮನ್. ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು ಮೊದಲ ಅಧ್ಯಕ್ಷರಾಗಿರ್ತಾರೆ. ಬಂಗಾಳದ ವಿಭಜನೆ 1905ರಲ್ಲಿ ಆಗುತ್ತೆ. ಲಾಲ್ ಬಾಲ್ ಪಾಲ್ ನಾಯಕರು. 1907ರಲ್ಲಿ ಸೂರತ್ ವಿಭಜನೆ. 1920ರಲ್ಲಿ ಅಸಹಕಾರ ಚಳುವಳಿ. 1930ರಲ್ಲಿ ದಂಡಿ ಸತ್ಯಾಗ್ರಹ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಈ ದಿನಾಂಕಗಳು ಮತ್ತು ನಾಯಕರು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಗಾಗ ಕೇಳಲಾಗುತ್ತದೆ. ಆದ್ದರಿಂದ ಇವುಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.